ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಕೋಲಾರ ಟಿಕೆಟ್ ಕಗ್ಗಂಟು ಈ ಕ್ಷಣಕ್ಕೂ ಕೂಡ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಂಡಿಲ್ಲ. ಬಹಳ ಮುಖ್ಯವಾಗಿ ಕಗ್ಗಂಟಾಗಿ ಉಳಿದುಕೊಂಡಿದೆ. ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಕಸರತ್ತನ್ನು ನಡೆಸ್ತಾ ಇದೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ರಮೇಶ್ ಕುಮಾರ್ ಬಣ ಪಟ್ಟು ಹಿಡ್ಕೊಂಡು ಕೂತಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಅಸಮಾಧಾನಿತರು ಹೇಳಿದ್ದಾರೆ. ಮಗದೊಂದು ಕಡೆ KH ಮುನಿಯಪ್ಪನವರು ಕೂಡ ಎಸ್ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳಕ್ಕೆ ಅದಕ್ಕೆ ತಾನು ಬದ್ಧ ಅಂತ ಹೇಳಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಏನಾಯ್ತು ಅಂತ ಗಮನ ಹರಿಸಬೇಕಾಗತ್ತೆ. ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಎರಡು ಬಣದ ನಡುವೆ ಆಗ್ತಿರುವಂಥ ತಿಕ್ಕಾಟ ಇದು. KH ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಹೇಳಿ ಸಚಿವರು ಶಾಸಕರು ಅಂದಾಜು 5 ಮಂದಿ ರಾಜೀನಾಮೆಯ ಹೈಡ್ರಾಮವನ್ನೇ ಮಾಡಿಬಿಟ್ರು. ವಿಧಾನಸೌಧದವರೆಗೂ ಧಾವಿಸಿದ್ರು. ಆದರೆ ಯಾರೂ ಕೂಡ ರಾಜೀನಾಮೆ ಪತ್ರವನ್ನು ಸಭಾಪತಿಗಳಿಗೆ ಕೊಡಲಿಲ್ಲ. ಆ ನಂತರದ ಸಂದರ್ಭದಲ್ಲಿ ಒಂದಷ್ಟು ಸಂಧಾನ ಸಭೆಗಳು ನಡೀತು. ಅದಕ್ಕೂ ಪೂರ್ವದಲ್ಲೇ ಭೈರತಿ ಸುರೇಶ್ ಅವರ ಮನೆಯಲ್ಲಿ ಒಂದಷ್ಟು ಚರ್ಚೆ ಆಯಿತು. ಎಲ್ಲ ಗೊಂದಲಗಳ ನಡುವೆ ಒಂದು ರೀತಿ ದೊಡ್ಡ ತಲೆನೋವಾಗಿರೋದು ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಹಾಗೆಯೇ BJP ಕಾಂಗ್ರೆಸ್ನ ಹೈಕಮಾಂಡ್ನವ್ರಿಗೆ. ಈ ಈ ಈ ಒಂದು ಸಮಸ್ಯೆಯ ಲಾಭವನ್ನು BJP ಡೆಫಿನೆಟ್ಲಿ ಪಡೆದುಕೊಳ್ತಾ ಇರುತ್ತೆ. ಇದೆಲ್ಲದರ ನಡುವೆ ಈ ಒಂದು ಅಸಮಾಧಾನ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ರಾಜೀನಾಮೆಯ ಹಂತಕ್ಕೂ ಹೋಗಿದೆ. 5 ಮಂದಿ ತಾವು ರಾಜೀನಾಮೆ ಕೊಟ್ಟೇ ತೀರ್ತೀವಿ ಅಂತ ಹೇಳಿ ವಿಧಾನಸೌಧದವರೆಗೂ ಕೂಡ ಬಂದಿದ್ರು. ರೈಟ್ ನೋ ಸಿಚುವೇಶನ್ ನಾವು ನೋಡ್ತಾ ಹೋಗೋದಾದ್ರೆ KH ಮುನಿಯಪ್ಪ ಹೈಕಮಾಂಡ್ ಏನಾದರೂ ತೀರ್ಮಾನ ತೆಗೆದುಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ತಾನು ಬದ್ಧ ಅಂತ ಹೇಳಿದ್ದಾರೆ. ರಮೇಶ್ ಕುಮಾರ್ ಬಣ ಕೂಡ ಈಗ ಅದೇ ವಿಚಾರವನ್ನ ಮಂಡಿಸ್ತಾ ಇದೆ. ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಕೋಲಾಹಲವೇ ಎಬ್ಬಿದೆ. ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಏನಾದರೂ ಲಾಭವಾಗುತ್ತಾ ಕಾದು ನೋಡಬೇಕು. ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಕ್ಕೆ ಹೈಕಮಾಂಡ್ ಇಲ್ಲಿ ಕೈ ಕೊಟ್ಟಿದೆ ಅಂತಾನೆ ಹೇಳಾಗ್ತಾ ಇದೆ. ಎರಡೂ ಬಣ ಬಿಟ್ಟು ಗೌತಮ್ ಕುಮಾರ್ಗೆ ಲೋಕ ಟಿಕೆಟ್ ಭಾಗ್ಯ ಅಂತ ಹೇಳಾಗ್ತಾ ಇದೆ. ಈ ಬಾರಿ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಾಗ್ತಾ ಇದೆ. ಇದನ್ನೇ ಗಾದೆ. ಸ್ವಲ್ಪ KH ಮುನಿಯಪ್ಪನ ಅವರ ಬಣ ಮತ್ತು ರಮೇಶ್ ಕುಮಾರ್ ಅವರ ಬಣ ಅರ್ಥ ಮಾಡ್ಕೊಳ್ಬೇಕು. ಇಬ್ಬರು ಕಿತ್ತಾಡ್ತಾ ಇದ್ರೆ ಲಾಭ BJPನೂ ಪಡ್ಕೊಳ್ಬಹುದು. ಟಿಕೆಟ್ ವಿಚಾರದಲ್ಲಿ ಮತ್ತೊಬ್ಬ ಆಕಾಂಕ್ಷಿ ಅಂತ ಏನಿರ್ತಾರೆ ಅವರು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಪಟ್ಟನ್ನು ಸಡಿಲಿಸಿ ಯಾರು ಗೆಲ್ಲುವ ಅಭ್ಯರ್ಥಿ, ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಈ ನಾಯಕ ಮಾಡ್ತಾನೆ ಅನ್ನೋದಾದ್ರೆ ಅಂಥವರಿಗೆ ಟಿಕೆಟನ್ನು ಒದಗಿಸಬೇಕೇ ಹೊರತು ನೀನಾ ಅಂತ ನಿಂತ್ಕೊಂಡ್ರೆ ಮೂರನೇವರೇ ಲಾಭ ತಗೊಳ್ಳೋದು. ಸೊ ನೋಡ್ತಾ ಇದ್ದೀರಿ, ಆಕಾಂಕ್ಷಿಯಾಗಿರುವಂಥ ಗೌತಮ್ ಅವರಿಗೆ ಇಲ್ಲಿ ಟಿಕೆಟನ್ನು ಕೊಡುವಂಥ ಸಾಧ್ಯತೆ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡಿ, ಕೋಲಾರದ ವಿಚಾರದಲ್ಲಿ, ಚಿಕ್ಕಬಳ್ಳಾಪುರ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ರೀತಿ ತಿಕ್ಕಾಟವನ್ನು ಅನುಭವಿಸ್ತಾ ಇದೆ. ಇದರ ಸಂಪೂರ್ಣ ಲಾಭವನ್ನು BJP ತೆಗೆದುಕೊಳ್ಳುವ ಬಹುತೇಕ ಸಾಧ್ಯತೆಗಳಿದ್ದಾವೆ. ಸೊ ಅದರ ಮುಂದುವರೆದ ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ನೀವು ಈಗಾಗಲೇ ಗಮನಿಸಿದ್ದೀರಿ. ರಮೇಶ್ ಕುಮಾರ್ ಬಣದಿಂದ MC ಮುನಿಯಪ್ಪ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಒಂದಷ್ಟು ಒಕ್ಕರಲ ಧ್ವನಿ ಕೇಳಿ ಬಂತು. ಇದೆಲ್ಲದರ ನಡುವೆ KH ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಯಾವಾಗ ಲಭ್ಯವಾಯಿತು ಆ ಕ್ಷಣದಿಂದ ಕೂಡ ರಮೇಶ್ ಕುಮಾರ್ ಬಣ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತು. ಅದು ವಿಧಾನಸೌಧದವರೆಗೂ ಕೂಡ ಬಂತು. ಭೈರತಿ ಸುರೇಶ್ ಅವರ ಮನೆಯಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು, ಸಂಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಆದರೆ ಅದು ಬಗೆಹರಿಯುವ ಹಾಗೆ ಕಾಣಲಿಲ್ಲ. ಅಚ್ಚರಿಯ ಅಭ್ಯರ್ಥಿಗೆ ಟಿಕೆಟ್ ಹಾಗಾದರೆ ಬಹುತೇಕ ಖಚಿತನ ನೋಡಬೇಕು. ಬಹಳ ಮುಖ್ಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ತಟಸ್ಥ ಕಾಂಗ್ರೆಸ್ ಮುಖಂಡ ಗೌತಮ್ ಕುಮಾರ್ಗೆ ಟಿಕೆಟ್ ಅಂತ ಹೇಳ್ತಾ ಇದ್ರು ಕೂಡ ಡಾಕ್ಟರ್ ಎಲ್ ಹನುಮಂತಯ್ಯ, ಮುದ್ದು ಗಂಗಾಧರ್ ತೀವ್ರ ರೀತಿಯಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿನ್ನೆ ನಡೆದ ಸಭೆಯಲ್ಲಿ 3ನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಬರುವಂತೆ CM ಹಾಗೂ DCM ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕೋಲಾರದ ಚಿತ್ರಣ. ಆದರೆ ರೈಟ್ ನಾವೀಗ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ನ ತಿಕ್ಕಾಟವನ್ನು ಇಲ್ಲಿ ಗಮನಿಸಬಹುದು. ರಕ್ಷಾರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಶಿವಶಂಕರ್ ರೆಡ್ಡಿ. ನಾನು ಕಾಂಗ್ರೆಸ್ನ ಕಟ್ಟಾಳು, ಆರಂಭಿಕ ಹಂತದಲ್ಲಿದ್ದಲೂ ಕೂಡ ನಾನು ಕಾಂಗ್ರೆಸ್ನಲ್ಲೇ ಇದ್ದೇನೆ, ನನಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಶಿವಶಂಕರ್ ರೆಡ್ಡಿ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇದೆಲ್ಲದರ ನಡುವೆ ಈ ಪರಿಸ್ಥಿತಿಯನ್ನು ಕರ್ನಾಟಕ ಕಾಂಗ್ರೆಸ್ ನಾಯಕರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಆಗಲೇ ಹೇಳ್ದಂಗೆ ಒಂದು ಕಡೆ ಕೋಲಾರದ ಬಿಕ್ಕಟ್ಟು, ಮಗದೊಂದು ಕಡೆ ಚಿಕ್ಕಬಳ್ಳಾಪುರ ಬಿಕ್ಕಟ್ಟು ಹಾಗೆಯೇ ಮುಂದುವರಿತಾ ಇದೆ. ಮಾಜಿ ಕೃಷಿ ಸಚಿವ ಕಾಂಗ್ರೆಸ್ ನಾಯಕ NH ಶಿವಶಂಕರ್ ರೆಡ್ಡಿ ಪಕ್ಷವನ್ನೇ ತೊರೆದು ಬಿಡ್ತೀನಿ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮಾತ್ರವಲ್ಲ, ಇದು ಬ್ಲ್ಯಾಕ್ ಮೇಲ್ ತಂತ್ರ ಏನಲ್ಲ,
ಆದರೆ ನಮ್ಮ ನಿರಾಸೆ ಮತ್ತು ಆಕಾಂಕ್ಷೆಯ ಪರಿಣಾಮ ನೋಡಿ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಡೋ ಹಾಗೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ತಮಗೆ ಟಿಕೆಟ್ ಸಿಗದೆ ಹೋದರೆ ತಾವು ಪಕ್ಷವನ್ನು ತೊರಿತೀವಿ ಅಂತ ಹೇಳಿ ಮಾಜಿ ಕೃಷಿ ಸಚಿವ ಆಗಿರುವಂಥ ಶಿವಶಂಕರ್ ರೆಡ್ಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗೋವರೆಗೂ ಕೂಡ ಕಾಯ್ತೀನಿ, ಆದರೆ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಿ ನಂತರ ತಮ್ಮ ನಿರ್ಧಾರ ಅಂಥೇಳಿ ಈಗಾಗಲೇ ಶಿವಶಂಕರ್ ರೆಡ್ಡಿ ಹೇಳಿರೋದ್ರಿಂದಾಗಿ ಚಿಕ್ಕಬಳ್ಳಾಪುರ ಕೂಡ ಈ ಕ್ಷಣಕ್ಕೆ ಕಗ್ಗಂಟಾಗೆ ಉಳ್ಕೊಂಡಿದೆ. ಹಾಗಾಗಿ ಒಂದು ಕೋಲಾರದಲ್ಲಿ ಒಂದು ಹಂತದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ. ನಿಮ್ಮಿಬ್ಬರ ಜಗಳದಲ್ಲಿ ನೋಡಿ ಗೌತಮ್ ಕುಮಾರ್ ಅವ್ರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂಥ ಸಂದೇಶವನ್ನು CM ಸಿದ್ದರಾಮಯ್ಯನವರು DCM DK ಶಿವಕುಮಾರ್ ಇಲ್ಲಿ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಷಯ ಅಂದಾಗ ಇಲ್ಲಿ ರಕ್ಷಾರಾಮಯ್ಯನವರು ಕಣದಲ್ಲಿರೋದ್ರಿಂದಾಗಿ ಬಹಳ ಮುಖ್ಯವಾಗಿ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಶಿವಶಂಕರ್ ರೆಡ್ಡಿ. ರಕ್ಷಾರಾಮಯ್ಯ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಶಿವಶಂಕರ್ ರೆಡ್ಡಿ. ಕಾಂಗ್ರೆಸ್ನಿಂದ ಒಂದು ಪಕ್ಷ ಏನಾದರೂ ಟಿಕೆಟ್ ಕೈ ತಪ್ಪಿದರೆ ಪಕ್ಷ ತ್ಯಜಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.